ಭಕ್ತಿ ಆಗಬೇಡಿ, ಹಾಕ್ಬೇಕಾರೆ ಈ ಕಡೆ ಕೂಗಾಡ್ಬೇಡಿ. ಇದು ಹಾಕುವಾಗ ತಾಯಿ ನಮ್ಮ ಅಂತ ಹೇಳ್ಕೊಳ್ಳಿ. ದೇವ್ರನ್ನ ಕೇಳಿ ಮೂರೇ ಹೇಳ್ಕೊಡ್ತೀನಿ ನಾನು. ಒಂದು ಹೆಂಗೆ ಗೊತ್ತಾ, ದುಡಿಯೋ ಶಕ್ತಿ ಕೊಡಿ ಅಂತ. ಎರಡು ಹೆಂಗೆ ಗೊತ್ತಾ, ಕಾಯಿಲೆ ಕೊಡ್ದಂಗಿಲ್ಲ ಅಂತ. ಮೂರು ಹೆಂಗೆ ಗೊತ್ತಾ, ಏನಿರ್ಬೋದು, ಏನಿರ್ಬೋದು, ದುಡಿಯೋಕೆ ದಾರಿ ಕೊಡಿ ಅಂತ. ಒಂದೊಂದು ನಾಲ್ಕು ಮೂರು ಕೇಳಿ. ಹಾಕೋ ತೆರ್ದಾಕ್ಲಾ, ಯಾರಿಗೆ ನೀರು ಬೀಳಲ್ಲ ಅವ್ರು ಕರ್ಮಂತರು ಅಂತ. ಯಾರಿಗೆ ನೀರು ಬೀಳಲ್ಲ ಅವ್ರಿಗೆ ಅಲ್ಲಿ ಸ್ವಲ್ಪ ಶಾಂಪಕ್ಕೆ ಸ್ನಾನ ಮಾಡೋದು. ಈಗ ಮೇಕಪ್ ಅವ್ರು ನಾನು ಜವಾಬ್ದಾರ ಅಲ್ಲ. ಅಲ್ಲಿ ಬತ್ತಿ ನಾನೇ ಬಿಡ್ತೀನಿ, ಮನೆ ಅಡ್ಡಿಲ್ಲ. ದಾರಿ ಬಿಡ್ತಾ ಇಲ್ಲ. ಸಿನಿಮಾ ಥಿಯೇಟರ್ ಮುಂದೆ ಮತ್ತೆ ಎಲ್ಲ ಕೂಗಾಡ್ತೀರಿ ಅಲ್ವಾ? ಸಿನಿಮಾ ಥಿಯೇಟರ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ನೆಗಿತೀರಿ. ಬರ್ರಿ, ಬಿಗ್ ಬಾಸ್ ಬಂದ್ರೆ ಮತ್ತೆ ಟಿವಿ ಆಫ್ ಮಾಡೋದೇ ಇಲ್ಲ, ಅಲ್ಲಿ ಮಾಡ್ತೀರಿ. ಬರ್ರಿ ಇಲ್ಲಿ ತಲೆ ಕಟ್ಸ್ಕೊಬೇಡ. ಪಾಪ ಕಟ್ಟಿ ತೇತ ಬಾಯ್ಬಿಡು, ಹೇಳು ನೋಡೋ ನಾನು ಸತ್ಯ ನಡ್ಕೊಂತೀನಿ. ದೇವ್ರಿಗೆ ಆದ ತಕ್ಷಣ ಕೆಲಸ ಮಾಡ್ಬಿಡಿ. ಮದುವೆ ಆದರೆ ಮಕ್ಕಳ ಮಕ್ಕಳ ಕೈ ಬಿಡಿ, ಜಂಬ ಮಾಡ್ಬಿಡಿ. ಏನ್ ತಂಗಿದು ನಿಮಗೆ ಯಾರು ಹೇಳ್ತಾರೆ ಅವ್ರ ಮನೆಗೆ ಹೋಗ್ತೀನಿ, ಇಲ್ಲಿ ಬರಬಾರ್ದು. ನಂದು ಬೇರೆ ಬಗ್ಗೆ ಮಾಡೋದು, ನನ್ನ ಬಗ್ಗೆ ಮಾಡ್ತೀನಿ. ಎಷ್ಟೋ ಜನ ಹುಷಾರಾದ್ರೆ ಇದ್ದಾರೆ, ಹುಷಾರಾಗತ್ತಂತೆ. ತಾಯಿ ಕೈ ಮುಗಿ, ಗಂಡ ಹೆಂಡತಿ ಯಾರು ಬಂದಿದ್ದಾರೆ ಹೋಗಿ ತಾಯಿನ ಹೋಗಿ ಇದಂತ ನೀನು ತಗೋ, ಪಾಪ ಬೇಡ ನೀ ಕಟ್ಟು. ಅದ್ರ ಬದಲಿಗೆ ನಿಮ್ಗೊಂದು ಇತ್ತು ಆಯ್ತು ಹೋಗ್ಬಿಟ್ಟು ಅಲ್ಲಡಿ ಬರ್ತೀವಿ. ಏನು ಮಾಡ್ತೀನಿ ಅಂದರೆ ಏನಪ್ಪದ ಅಮ್ಮ ಯಾರು ಕಟ್ಟಿ? ಅವರಮ್ಮ ಯಾರು ಗಟ್ಟಿ ಅವನಿಗೆ ನೋಡಿ. ಮೊಸರನ್ನ, ಬೆಲ್ಲ, ಬಾಳೆಹಣ್ಣು, ಹೆಸರು ಕಾಳು, ಕಡಲೆಕಾಳು, ಹುಳಿಕಾಳು, ಅಂಬ್ಲಿ, ಈರುಳ್ಳಿ, ಬೆಲ್ಲ, ಶುಂಠಿ. ಸಾಧ್ಯವಾದರೆ ಅವ್ರ ತಾಯಿಯರು ಯಾರು ಮೈದ್ರು ಅವರು ತಾಯಿಯರ ಮಕ್ಕಳು ಹುಷಾರಿಲ್ಲ ಅಂದರೆ ಒಂದೇ ಒಂದು ಹೋಗಿ ಯಾವುದೋ ಒಂದು ಉತ್ತು ಪೂಜೆ ಮಾಡಿ ನೀಟಾಗೆ ಚಪ್ಪಲಿ ಹಾಕೊಂಡೋಗಿ ಬಿಲ್ಡಪ್ ಕೊಡ್ಕೊಂಡು ಮೊಬೈಲ್ ಇಟ್ಕೊಂಡಲ್ಲ ಪೂಜೆ ಮಾಡೋದು. ಶುಭ್ರ ಪೂಜೆ ಮಾಡಿ ಅದು ಉತ್ತು ಮಣ್ಣು ತಂದು ಮನೆಗೆ ಇಕ್ಕೊಂಡು ಒಂದು 3 ವಾರ 3 ತಿಂಗಳು ಒಂದು 3 ಅಮಾಸೆ ದಿವಸ ಅದು ತಲೆಗೆ ಹಚ್ಚಿ ಉತ್ತು ಮಣ್ಣು, ಹಾಲು, ಬೇವಿನ ಸೊಪ್ಪು ನೀವೇ ನಿಮ್ಮ ಕೈಯಿಂದ ಮಾಡಿ. ಯಾರೊಬ್ಬರು ಪುರೋಹಿತರು ಹೇಳ್ತಾರೆ ಎಲ್ಲ ಒಬ್ಬನಿ ದೇವಸ್ಥಾನಕ್ಕೆ ಅಂತ, ಅವ್ರು ಹೇಳೋ ತಪ್ಪಲ್ಲ. ಅಲ್ಲೋಗಿ ಯಾರೋ ಒಬ್ಬ ಪುರೋಹಿತ ಕೊಡ್ತೀರಿ, ದಕ್ಷಿಣ ದುಡ್ಡು ಎಲ್ಲ ಅವ್ರು ಅಂತಾರೆ. ನೀವು ಮೊಬೈಲ್ ಇಟ್ಕೊಂಡು ನಾವು ದುರ್ಗಾಸನ ಬಂದಿದ್ದೀವಿ, ನಾವು ಗೊತ್ತಲ್ಲ ಯಾರು ಅಂತೀರಿ. ನೀವೇ ಅಡ್ಬಿದ್ರೆ ಏನಾಗಲ್ಲ, ನೀವೇ ಮಾಡಿ ತಂದ ಕರೆಕ್ಟ್ ಅಂದಮ್ಮ. ನೀವೇ ಮಾಡಿ, ನೀನು ಹಿಂಗೆ ಮಾಡ್ಕೊಂಡ ಆ ಅಡ್ಬಿದ್ದವು ನಮಗೆ ಆರೆ ಕೊಡಿ. ದೇವರು ಪಾಪ ಆಯಾಸಾರ ಕೊಡಲಿ, ಯಾವ ಕಾಯಿಲೆ ಇಲ್ಲ, ತಲೆ ಕಷ್ಟ ಕೂಡ. ಸ್ವಲ್ಪ ಎಷ್ಟು ವರ್ಷ ಪಾಪ ಇದು ಹೇಳಿ ಕೇಳಿಸ್ಕೊಂಡ. ಸೀರಿಯಲ್ ಬಿಗ್ ಬಾಸ್ 8 ಬರ್ತಾರೆ, 9 ಗಂಟೆ ಬರ್ತಲ್ವಾ, ಮತ್ತೆ 3 ಸರಿ ಬರುತ್ತಂತೆ. ಎಷ್ಟು ಸರಿ ಬರ್ತದೆ ಬಿಗ್ ಬಾಸ್? ಸತ್ಯ ಹೇಳ್ಬೇಕು, ಸುಳ್ಳು ಹೇಳಿದ್ರೆ ಕ್ಯಾನ್ಸರ್ ಬರ್ತದೆ. ಓಟ್ಲಿ ಒಂದು ಫೋಟೋ ಅಂತರ ನೋಡಿದ್ರಲ್ಲ, ಇಲ್ಲಿ ನಂಗೆ ಎಷ್ಟು ಮಕ್ಕಳು ಇರೋದೇ ಓಟ್ಲರು. ನಾನು 5 ಸರಿ ಬಂದಿದ್ದೀನಿ. ನಾನು ಅಲ್ಲಿಂದ ಬೊಂಬೆಯಿಂದ ಒಂದು ನಂತರ ನೀವು ವ್ಯಾಪಾರ ಮಾಡೋದಕ್ಕೆ ಒಂದು ಫೋಟೋ ಕಾಣುವಾಗೆ, ಮನೆಗೊಂದು ಫೋಟೋ, ಪೂಜೆ ಮಾಡಿ ಹೊಟ್ಟೆ ತುಂಬ ಊಟ, ಕಣ್ ತುಂಬ ನಿದ್ದೆ ಆಗ್ಬೋದಾ? ಒಳ್ಳೆದಲ್ಲಂತೆ. ಬೊಂಬೈಯಿಂದ ಬಂದಿರೋ ಒಳ್ಳೆದಲ್ಲಿ ನಮ್ಮ ಮಗಳಿಗೆ ಮಕ್ಕಳಾರೆ ಅವಳು ಹಂಗಾಡ್ತಾ ಇಲ್ಲ. ಅವಳ ಮನೆ ನಿಲ್ಸು, ಬಿದ್ದು ಬೀಳಲ್ಲ. ಏ ಬರಿಯಮ್ಮ ನೀರಿದ ಹೋಗಿ ಬಿದ್ದು ಬೆಳಗಾರ ಹೋಗಿ. ಜನ ಎಲ್ಲ ಕಳಿಸಿ ಒಬ್ಬಳೆ 50,000 ಕೊಟ್ಟು ಸಾಕು, ಎಲ್ಲ ಕೊಡ್ತೀನಿ. ಬಂದೆ ಏನ್ರಿ ಸಮಾಚಾರ? ಲೈಫಾ ಹೆಂಡತಿ ಗಾಡಿ ರೆಡಿ ಮಾಡ್ಬೇಕಾಗ್ತದೆ. ಬಂದಿಲ್ಲ ಕಳ್ಳ ಒಂದು ಓನರ್ ಊರಲ್ಲಿ ಕಾಯಗೌಡ ಅವ್ರ ಅಕ್ಕ ಅವರು ಮೈಗಿ ಮಾತ್ರ, ಮತ್ತೆ ಯಾರು ಮಗು ಕೇಳ್ಬೇಡ್ರಿ. ಎಷ್ಟು ಜನ ಮಗ ಇರೋದು? ಯಾವ ಊರದು? 15 ವರ್ಷ ಮಗು ಆಯ್ತಾ? ಹೆಣ್ಣು ಪಾಪ ತಾನೆ? ಗಂಡು ನಿಮಗೆ ಕೊಡ್ತೀನಿ, ಹೆಣ್ಣು. ಸರಿ, ಇಂಥ ಮಕ್ಳಿಗೆ ಯಾರು ಆಡ್ಕೆ ಬೇಡಿ, ಆಯಾಸಾರ ಕೊಡಲಿ ದೇವರು, ಆ ಪಾಪ ಆಸೆ ಕೊಡಲಿ. ಒಳ್ಳೆ ಮಗು ಚೆನ್ನಾಗಿದೆ, ಗಂಡು ಪಾಪ ಅಂತೆ. 15 ವರ್ಷ ಮಗು ಇರೋದು. ಯಾರಿಗ ಮಗು ಬೇಕು ಬಟ್ರಕೋಬೇಡಿ, ಯಾರಿಗೆ ಕೊಡಲ್ಲ. ಮುಟ್ರೆ ಪಾಪ ಆಗುತ್ತಂತೆ. ದಡ್ಡ 2 ಕಾಲ ಮುಟ್ರೆ ಮಟ್ಟದು ಅಂತಾರೆ. ಮಕ್ಕಳು ಬೇಕಾ? 2 ಕಾಲ ಮುಟ್ಟು, ಅವ್ಳಿಗೆ ಹೆಂಗೆ ಗೊತ್ತಾ, ಆದ್ರಲ್ಲಿ ಬಿಟ್ಟರು ಬಿಡಲಿ ಅಂತ. 15 ವರ್ಷ ಮೇಲೆ ಮಗು ಆಯ್ತು ಅಂತ ಹೇಳಿ ಎಷ್ಟು ಖುಷಿಯಾಗಿರಲ್ವಾ? ಹಿಂಗೆ ನಿಮ್ಗೊಂದು ಮಕ್ಕಳಾಗಲಿ, ನಿನ್ನ ಮಗು ಆಯಾಸಾರ ಕೊಡುತ್ತೆ ದೇವರು. ತಲೆ ಕಷ್ಟ ಬೇಡ. ಈ ದೇವ್ರು ದರಿದ್ರ ಹಂಗಿದೆ. ನಿನ್ನ ಪಾಪು ಚೆನ್ನಾಗಾಗಲಿ, ನಿನಗೊಂದು ಕಸಾರಿ ಗಂಡ ಹೇಳ್ತೀನಿ, ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಾಗಲಿ. ಸ್ವಲ್ಪ ವರ್ಷ ಆಗ್ತಿತ್ತಲ್ಲಿ ಅಕ್ಕ ತಂಗಿ ನನಗೆ ಭಾಳ ಇಷ್ಟವಾದ ಕೆಲಸ ಅದೇನೆ, ಟೀಚರ್, ಪೊಲೀಸ್ ಆಗಬೇಕು ಅಂತ. ತಂಗಿವಾ ಎಲ್ಲಿ ಟೀಚರ್ ಕಂದ?
ಚಿಕ್ಕ ಮಕ್ಕಳಿಗ ಪರವಾಗಿಲ್ಲ. ನಮಸ್ಕಾರ. ಶಿಕ್ಷಕರಿಗೆ ಒಂದ್ಸರಿ ಗೌರವ ಒಂದ್ಸರಿ, ಯಾಕಂದ್ರೆ ಗುರುವರಿಯಲ್ಲಿ ಗೌರವ ಕೊಡೋಣ. ಕಮ್ಮ ಇದು ನಿನಗೆ, ಹಾಂ ಇದು ನನ್ನ ತಂಗಿಗೆ. ಹಾಂ ಹಬ್ಬವನ್ನು ಹುಡ್ಕೋಬೋದು ಕಂದ, ಅಣ್ಣ ಮನೆ ಅನ್ಕೋಬೋದು, ಆಸ್ತಿ ಕೇಳಂಗಿಲ್ಲ. ಹಾಂ ಆಯ್ತಮ್ಮ, ಬಿಟ್ಟಾಯೇನು? ಆಯ್ತು, ಫೋನ್ ಮಾಡ್ತೀನಿ ಅಂತ ಹುಷಾರು ಬನ್ನಿ. ಯಾರು ತೀರ್ಥ ಬಿದ್ದಿಲ್ಲ, ಅವರು ಅದೋ ಮುಳ್ಕೊಂಡವ್ರಿ. ಮದುವೆ